ಈ ಮ್ಯಾಂಗೋ ಸೀಸನಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿರುವಂಥ, ಆಮೇಲೆ ತುಂಬಾನೇ ಸುಲಭವಾಗಿರುವಂಥ ಮ್ಯಾಂಗೋ ಜಾಮ್ ರೆಸಿಪಿಯನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು 2 ತೋತಾಪುರಿ ಮ್ಯಾಂಗೋನ ತಗೊಂಡಿದ್ದೀನಿ. ಇದು ಕಾಯಿ ಮಾವಿನಕಾಯಿ. ಇದನ್ನ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ, ನಂತರ ಈ ಸಿಪ್ಪೆಯನ್ನ ತೆಗೆದು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೀವು ತೋತಾಪುರಿ ಮ್ಯಾಂಗೋವನ್ನೇ ತಕೊಂಡು ಈ ರೆಸಿಪಿಯನ್ನ ಮಾಡ್ಕೊಳ್ಳಿ. ಬೇರೆ ಮಾವಿನಕಾಯಿಯಿಂದ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಹಾಗಾಗಿ ತೋತಾಪುರಿ ಮಾವಿನಕಾಯಿಯಿಂದ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಇದನ್ನ ಬೇಯಿಸ್ಕೋತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಆಮೇಲೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಚಿಕ್ಕ ಪೀಸ್ ಬೆಲ್ಲ ತಗೊಂಡಿದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಬೆಲ್ಲ ಇದ್ರೂ ಅದು ಹಾಕ್ಬೋದು. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ಹಾಗಾಗಿ ನನ್ನ ಜಾಮಿದು ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ, ಡಾರ್ಕ್ ಕಲರ್ ಇರುತ್ತೆ. ನೀವು ನಾರ್ಮಲ್ ಬೆಲ್ಲ ತಗೊಂಡ್ರೆ ಲೈಟ್ ಕಲರ್ ಆಗಿ ಸ್ವಲ್ಪ ಅರಿಶಿನ ಹಾಕಿದ್ರೆ ಯೆಲ್ಲೋ ಕಲರ್ದು ಜಾಮ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ನೀರು ಹಾಕಿ 4 ವಿಸಿಲ್ ಕೂಗಿಸ್ಬೇಕು. ಈಗ ನಾನು ಸ್ಮ್ಯಾಶರಲ್ಲಿ ಇದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಸ್ಮ್ಯಾಶ್ ಆದ್ಮೇಲೆ ನಾನು ಬಾಣಲೆಗೆ ಇದನ್ನ ಹಾಕೊಂಡು ಇದನ್ನ ಕುದಿ ಬರಿಸ್ಬೇಕು. ಸ್ವಲ್ಪ ಮೇಲಿಂದ ತೆಂಗಿನ ತುರಿ ಹಾಕಿ ಕುದಿ ಬರ್ಸೋದು. ಯಾಕಂದ್ರೆ ತೆಂಗಿನ ತುರಿ ಹಾಕಿದ್ದಾಗ ಏನಾಗುತ್ತೆ, ನೀವು ತುಂಬಾ ದಿನ ಇಡುವಾಗ ಕೆಡತ್ತೆ, ನೀವು ಬೇಯಿಸ್ಕೊಂಡಿಲ್ಲ ಅಂದ್ರೆ. ಹಾಗಾಗಿ ನೀವು ತೆಂಗಿನ ತುರಿ ಹಾಕಿದ್ರೆ ಇದನ್ನ ಸ್ವಲ್ಪ ಬೇಗ ಖಾಲಿ ಮಾಡಬೇಕಾಗುತ್ತೆ ಜಾಮು. ಇಲ್ಲ ಅಂದ್ರೆ ನೀವು ಸ್ವಲ್ಪ ದಿನ ಇಟ್ಟು ಒಂದು 2 ವಾರ ಹಾಗೆ ಜಾಮನ್ನ ತಿನ್ಕೋಬಹುದು. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಆಮೇಲೆ ರೆಡ್ ಚಿಲ್ಲಿಯನ್ನ ಹಾಕಿ ಆ ಒಗ್ಗರಣೆಯನ್ನ ಜಾಮಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ನೀವು ಏರ್ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಬೋದು. ನೀವು ಹೊರಗಡೆ ಇಟ್ಟು ಸ್ಟೋರ್ ಮಾಡೋದಿದ್ರೆ ಬೇಗನೆ ಖಾಲಿ ಮಾಡ್ಕೊಳ್ಳಿ, ಒಂದು 4ರಿಂದ 5 ದಿನ ಒಳಗೆ. ಇಲ್ಲ ಅಂದ್ರೆ ನೀವು ಒಂದು 2 ವಾರ ಫ್ರಿಜ್ ಅಲ್ಲಿ ಇಟ್ರೆ ಇದನ್ನ ಸ್ಟೋರ್ ಮಾಡ್ಕೋಬಹುದು. ತುಂಬಾನೇ ಈಸಿ ರೆಸಿಪಿ, ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.